ಕರ್ನಾಟಕದ ಗೃಹಲಕ್ಷ್ಮಿಯರ ದೃಢವಾದ ನಂಬಿಕೆ. ಮನೆ ಮನೆಯಲ್ಲೂ ಘಮಘಮ ಸೂಪರ್ ರುಚಿ. ಜನಮೆಚ್ಚಿದ ತೇಜು ಮಸಾಲಾದ 25 ವರ್ಷಗಳ ಜರ್ನಿ. ಇದೇ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನ್ ಪರಿಣಿಕಾ. ಮೊದಲೇ ಇದು 5G ಜಮಾನ. ಎಲ್ಲವೂ ಫಾಸ್ಟ್ ಆಗಿ ಆಗ್ಬಿಡ್ಬೇಕು. ಫುಡ್ ವಿಚಾರದಲ್ಲೂ ಅಷ್ಟೇ. ಫಾಸ್ಟ್ ಫುಡ್ ಅನ್ನೋ ಹೆಸರಲ್ಲಿ ಫಾಸ್ಟ್ ಆಗಿ ರೆಡಿ ಆಗಿಬಿಡಬೇಕು. ಬಟ್ ಫುಡ್ ಮಾತ್ರ ದಿಲ್ ಮಾಂಗೆ ಮೋರ್ ಅಂತ ಅನಿಸ್ಬೇಕು. ಜನ ಹಾಗೆ ಥಿಂಕ್ ಮಾಡ್ತಾ ಇದ್ದಂತೆ ಇತ್ತ ರೆಡಿಯಾಗಿ ಕಿಚನ್ಗೆ ಸೇರ್ಬಿಡ್ತು ತೇಜು ಮಸಾಲ. ಮನೆಯ ಅಡುಗೆ ಮನೆಗಳಿಂದ ಹಿಡಿದು 5 ಸ್ಟಾರ್ ಹೋಟೆಲ್ಸ್, ಸ್ಟ್ರೀಟ್ ಫುಡ್ ಎಲ್ಲಿ ನೋಡಿದ್ರಲ್ಲಿ ಓನ್ಲಿ ತೇಜು. ಈ ಮಸಾಲಾಗಳಿಂದ ತಯಾರಾದ ಫುಡ್ಗೆ ತೇಜು ಕೊಡೋ ಸವಿಗೆ ಅದೆಷ್ಟೋ ಟಂಗ್ಸ್ ಫ್ಯಾನ್ ಆಗಿಬಿಟ್ಟಿದೆ. ತೇಜು ಸಂಸ್ಥೆ ಬೆಳೆದು ಬಂದ ಒಂದೊಂದೇ ಮೆಟ್ಟಿಲ ಕಥೆಯನ್ನ ಹೇಳ್ತೀವಿ ಕೇಳಿ. ಜನರ ಬದುಕು ಎಷ್ಟು ಕಂಫರ್ಟ್ ಗೊತ್ತಿಲ್ಲ, ಬಟ್ ಫುಡ್ ವ್ಯವಸ್ಥೆ ಮಾತ್ರ ಸಖತ್ ಕಂಫರ್ಟಬಲ್ ಆಗಿರಬೇಕು. ಹಾಗೆ ಟೇಸ್ಟಿನೂ ಇರಬೇಕು, ಹೆಲ್ದಿಯೂ ಆಗಿರಬೇಕು. ಫುಡ್ ಆ ರೀತಿ ಇರಬೇಕು ಅಂದ್ರೆ ತವಾದಲ್ಲೋ ಬಾಣಲಿಯಲ್ಲೋ ಎಣ್ಣೆ ಜೊತೆಗೆ ತೇಜು ಮಸಾಲ ಉರಿಲೇಬೇಕು. ಹೌದು, ತೇಜು ಮಸಾಲದಿಂದ ರೆಡಿಯಾದ ಒಂದೊಂದು ಐಟಮ್ ಕೂಡ ಯೂನಿಕ್ ಫುಡ್ ಐಟಮ್ಗಳಾಗಿ ರೆಡಿ ಆಗ್ತವೆ ಅನ್ನೋದಕ್ಕೆ ಇವತ್ತು ಆ ಸಂಸ್ಥೆ ಬೆಳವಣಿಗೆಯೇ ಸಾಕ್ಷಿ. ಊಟಕ್ಕೆ ಉಪ್ಪು, ಹುಳಿ, ಖಾರ ಎಷ್ಟು ಮುಖ್ಯನೋ ಅಡಿಗೆಗೆ ತೇಜು ಮಸಾಲ ಅಷ್ಟೇ ಮುಖ್ಯ. ಈ ದಿನಗಳಲ್ಲಿ ಚಿಕ್ಕ ಮಕ್ಕಳು ಕೂಡ ರುಚಿಯಾದ ಊಟ ಇಲ್ಲ ಅಂದ್ರೆ ತಟ್ಟೆ ಹಿಂದಕ್ಕೆ ತಳ್ಳಿಬಿಡ್ತಾರೆ. ಇನ್ನು ಕೆಲವರಂತೂ ವೆಜ್ ಆಗಿರ್ಲಿ ನಾನ್ ವೆಜ್ ಆಗಿರ್ಲಿ ಪಕ್ಕಾ ಖಾರವಾಗಿ ಯಮ್ಮಿ ಆಗಿದ್ರೆ ಊಟ ಬಾಯ್ಗಿಡ್ತಾರೆ, ಇಲ್ಲಾಂದ್ರೆ ಡಿಸಪಾಯಿಂಟ್ ಆಗ್ಬಿಡ್ತಾರೆ. ಮನೆಗಳಲ್ಲಾಗ್ಲಿ ಹೋಟೆಲ್ಗಳಲ್ಲಾಗ್ಲಿ ರುಚಿಗೆ ತಕ್ಕ ಮಸಾಲ ಅಂದ್ರೆ ತೇಜು ಮಸಾಲ. ಇದು ಅಡುಗೆ ಮನೆಗೆ ಹಾಜರಿ ಆದ್ರೆ ರುಚಿಯಾದ ಆಹಾರ ಕಂಪಲ್ಸರಿ. 25 ವರ್ಷಗಳಿಂದ ಕರ್ನಾಟಕದ ಮನೆಯ ಮೀನಾಕ್ಷಿಯರಿಗೂ ಗಲ್ಲಿಯ ಶೆಫ್ಗಳಿಗೂ ತೇಜುನೇ ಖಾಯಂ ಮಸಾಲ ಇವತ್ತು ದೊಡ್ಡ ಕಂಪನಿಯಾಗಿ ಬೆಳೆದಿದೆ. 1999ರಲ್ಲಿ AS ಜಯರಾಮ್ ಮತ್ತು V ಸುಬ್ರಹ್ಮಣ್ಯ ಈ ಇಬ್ಬರು ಶಂಕುಸ್ಥಾಪನೆ ಮಾಡಿದ ಸಂಸ್ಥೆಯನ್ನ ಇವತ್ತು ತೇಜು ಜಯರಾಮ್ ಅವರು ಕಂಪನಿಯನ್ನ ಮುನ್ನಡೆಸೋ ಸಾರಥಿಯಾಗಿದ್ದಾರೆ. I am very happy to say that Teju Masala is a part of it. Teju Masala has been a part of it. We are a company of 300 crore turnover right now. And we are projecting another 2 years, like how the market is growing in India. We will also grow towards 500 crores turnover market. Okay. So that's my future plan for the company. And I would like to say, more than getting a profit or more than ನಾವು ಒಂದು ಟರ್ನ್ ಓವರ್ ಮಾಡ್ತೀನಿ, ನಾನೊಂದು ಪ್ರಾಫಿಟ್ ಮಾಡ್ತೀನಿ ಅನ್ನೋದಕ್ಕಿಂತ ನಾವು ಪಬ್ಲಿಕ್ಗೆ ಏನು ಕೊಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ನಿಜಕ್ಕೂ JS ಮಸಾಲಾ ಕಂಪನಿ ಅಡಿಯಲ್ಲಿ ವ್ಯಾಪಾರದ ಶಿಖರಕ್ಕೇರ್ತಿರುವ ತೇಜು ಮಸಾಲಾ ಪ್ರಾಡಕ್ಟ್ ವಿಶ್ವಾಸಾರ್ಹತೆಯನ್ನ ಹಾಗೆಯೇ ಕಾಪಾಡಿಕೊಂಡು ಬಂದಿದೆ. ಝೀರೋದಿಂದ ಬೆಳೆದ ಸಂಸ್ಥೆಯನ್ನ ಅದೇ ವೇಗದಲ್ಲಿ ಮುನ್ನಡೆಸೋದಕ್ಕೆ ನಿಜಕ್ಕೂ ಧೈರ್ಯ ಹೆಚ್ಚೇ ಇರಬೇಕು. ಆ ಧೈರ್ಯ ತೇಜು ಜಯರಾಮ್ರಲ್ಲಿ ಎದ್ದು ಕಾಣ್ತಿದೆ. ಇವರ ಮೊದಲ ಆದ್ಯತೆ ಏನ್ ಗೊತ್ತಾ? ಜನರಿಗೆ ರುಚಿ ಶುಚಿ ಪದಾರ್ಥ ಕೊಡೋದು, ಕ್ವಾಲಿಟಿ ಮತ್ತು ಹೈಜೀನ್ ಕಾಪಾಡೋದು. ಯಾಕಂದ್ರೆ ಯಾವುದೇ ಆಹಾರ ಪದಾರ್ಥ ಅಡುಗೆ ಮನೆಯಿಂದ ತಟ್ಟೆಗೆ ಸೇರಬೇಕಂದ್ರೆ ಅದು ಮೊದಲು ತಯಾರಾಗೋ ಜಾಗದಿಂದಲೇ ಶುಚಿಯಾಗಿ ಬರಬೇಕು. ಆ ಮುನ್ನೆಚ್ಚರಿಕೆಗಳಿಗೆ ತೇಜು ಮಸಾಲ ಮೊದಲ ಆದ್ಯತೆ ಕೊಡ್ತಿದೆ. ನಮ್ಮ ಪ್ರಾಡಕ್ಟ್ ಏನಂತ ಅಂದರೆ ಇಡೀ ಕರ್ನಾಟಕ, ಇಡೀ ಸೌತ್ ಇಂಡಿಯಾ ಹೋಗೋದ್ರಿಂದ ವಿ ಹ್ಯಾವ್ ಟು ಗಿವ್ ದಟ್ ಕ್ಲೀನ್ಲಿನೆಸ್ ಟು ದ ಕಸ್ಟಮರ್ಸ್. ವಿ ಹ್ಯಾವ್ ಟು ಗಿವ್ ದಟ್ what is that one point you are giving to the customers. We are giving quality products, we are giving hygiene products, we are giving them good quality hygiene products right now. So now mainly we maintain on cleanliness every day before the shift ends, before the work ends in evening. Every day we clean the machinery, every day we clean the factory. ನಾವು ದಿನ ಫ್ಯಾಕ್ಟ್ರಿ ಕ್ಲೀನ್ ಮಾಡ್ತೀವಿ, ದಿನ ಮೆಷಿನರೀಸ್ನ ಎಲ್ಲ ಫುಲ್ ಕ್ಲೀನ್ ಮಾಡೇ ನಾವು ಮನೆಗೆ ಹೋಗೋದು. So until then we don't step out of the factory. So cleanliness matters the most, because food ಪದಾರ್ಥ ಏನಂತೆ ಪಿಕಲ್ ಆಗಿರ್ಬೋದು, ಮಸಾಲ ಆಗಿರ್ಬೋದು, ಬೇರೆ ಒಂದು ಪದಾರ್ಥ ಆಗಿರ್ಬೋದು, cleanliness matters the most. ತೇಜು ಜಯರಾಮ್ ಕಂಪನಿಯಿಂದ ಲಾಭ ಮಾಡುವ ಉದ್ದೇಶಕ್ಕಿಂತ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ತಂದೆಯ ಉದ್ದೇಶಕ್ಕೆ ಎಳ್ಳಷ್ಟು ಅಪಚಾರವಾಗದ ರೀತಿ ಕಂಪನಿ ವಿಸ್ತರಣೆಯನ್ನ ಇನ್ನಷ್ಟು ಮಾಡುವತ್ತ ಹೆಜ್ಜೆ ಇಟ್ಟಿರೋ ತೇಜು ಜಯರಾಮ್
ರಾಜ್ಯದ ಆ ವಿಶ್ವಾಸವನ್ನ ಹಾಗೆಯೇ ಉಳಿಸ್ಕೊಂಡು ಬಂದಿದ್ದಾರೆ. ಇವರಿಗೆ ಕಂಪನಿಯೇ ದೇಗುಲ, ಕಾರ್ಮಿಕರೇ ದೇವರು. ನಾನು ಯಾವಾಗ ನನ್ನ 16 ವಯಸ್ಸು ತುಂಬಿದ ತಕ್ಷಣನೇ ನನಗೆ ಬಿಸ್ನೆಸ್ ಅನ್ನೋದೇನು ಅನ್ನೋದು ನಮ್ಮಪ್ಪ ನನಗೆ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಗೊಂದು ತಲೆಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೇಗೆ ನಡೆಯುತ್ತೆ ಬಿಸ್ನೆಸ್ಸು, ಹೌ ಆರ್ ಎಂಪ್ಲಾಯೀಸ್, ಹೌ ಟು ಗೆಟ್ ಎಂಪ್ಲಾಯೀಸ್ನ ನಾವು ಯಾವ ರೀತಿ ನೋಡ್ಕೋಬೇಕು, ಎಂಪ್ಲಾಯೀಸ್ನ ನಾವು ಯಾವ ರೀತಿ ಮಾತಾಡ್ಬೇಕು ಎಂಪ್ಲಾಯೀಸ್ ಹತ್ರ. ಈಗ ನಾವು ಎಂಪ್ಲಾಯೀಸ್ ಹತ್ರ ರೂಢಾಗಿ ಮಾತಾಡೋಂಗಿಲ್ಲ. ಎಂಪ್ಲಾಯೀಸ್ನ ದೇ ಆರ್ ಫಾರ್ ಅಸ್, ದೇ ಆರ್ ಬೀನ್ ವರ್ಕಿಂಗ್ ಫಾರ್ ಅಸ್. ಇವತ್ತು ತೇಜು ಮಸಾಲ ಇಲ್ಲಿವರೆಗೂ ಬೆಳೆದು ಬಂದಿದೆ ಅಂತ ಅಂದರೆ, ತೇಜು ಮಸಾಲ ಇಲ್ಲಿವರೆಗೂ ಇದೆ ಅಂತ ಅಂದರೆ, ತೇಜು ಅಂತ ಕರ್ಸ್ಕೊತಾ ಇದ್ದಾನೆ ಅಂತ ಅಂದರೆ, ಇಟ್ಸ್ ಕಾಸ್ ಆಫ್ ದ ಎಂಪ್ಲಾಯೀಸ್, ಇಟ್ಸ್ ಕಾಸ್ ಆಫ್ ಅವರ್ ಡಿಸ್ಟ್ರಿಬ್ಯೂಟರ್ಸ್, ಕಾಸ್ ಆಫ್ ಅವರ್ ಕಸ್ಟಮರ್ಸ್. ಅದರ್ವೈಸ್ ವಿ ವುಡಂಟ್ ಹ್ಯಾವ್ ಬೀನ್ ಹಿಯರ್. ನಾವು ಇಲ್ಲಿರೋಕ್ಕೆ ಆಗ್ತಾ ಇಲ್ಲ. JS ಮಸಾಲಾ ಕಂಪನಿ ಅಡಿಯಲ್ಲಿ ತೇಜು ಮಸಾಲ 60ಕ್ಕೂ ಹೆಚ್ಚು ಮಸಾಲಾ ಪ್ರಾಡಕ್ಟ್, 16ಕ್ಕೂ ಹೆಚ್ಚು ಉಪ್ಪಿನಕಾಯಿ, ಗುಲಾಬ್ ಜಾಮೂನ್, ಬಾದಾಮ್ ಪೌಡರ್ನಂಥ ಮತ್ತೆಷ್ಟೋ ಪ್ರಾಡಕ್ಟ್ಗಳ ಜೊತೆಗೆ ಮಾರುಕಟ್ಟೆಗೆ ಬಲಗಾಲಿಟ್ಟು ಬಂದಿದೆ. ಈಗಲೂ ಅದೇ ವೇಗದಲ್ಲಿ ವ್ಯಾಪಾರ ಮಾಡ್ತಿದೆ. ತೇಜು ಪ್ರಾಡಕ್ಟ್ ಬರೀ ಆಕರ್ಷಣೆ ಅಷ್ಟೇ ಅಲ್ಲ, ಮಾನ್ಯತೆ ಇರೋ ಪ್ರಾಡಕ್ಟ್. ಇದು ಸದ್ಯಕ್ಕೆ ನಮ್ಮ ಕರ್ನಾಟಕದ ಬ್ರ್ಯಾಂಡ್, ಯಾಕಂದ್ರೆ ಇದು ಕನ್ನಡದ ಬೇರಲ್ಲಿ ಬೆಳೆದ ಸಂಸ್ಥೆ. ಇವಾಗ ಮಾರ್ಕೆಟ್ ನೀವು ನೋಡಿದ್ರೆ ಜನ ಅಟ್ರಾಕ್ಟ್ ಆಗೋದು ಜಾಸ್ತಿ, ಒಳಗಡೆ ಏನಿದೆಯೋ ಅನ್ನೋದು ಇಂಪಾರ್ಟೆಂಟ್ ಇರಲ್ಲ. ಈಗ ಜನ ಪ್ಯಾಕೇಜಿಂಗ್ ನೋಡಿ ಅಟ್ರಾಕ್ಟಿಂಗ್ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ನಾವೇನು ಮಾಡ್ತಾ ಇದ್ದೀವಿ, ನಾವು ನಾಟ್ ಓನ್ಲಿ ಮೇಕಿಂಗ್ ಅ ಪ್ರಾಡಕ್ಟ್ ಅಟ್ರಾಕ್ಟಿವ್, ನಾವು ಒಂದು ಪ್ರಾಡಕ್ಟ್ನ ಅಟ್ರಾಕ್ಷನ್ ರೀತಿ ನೋಡ್ತಾ ಇಲ್ಲ. ಪ್ರಾಡಕ್ಟ್ ಅಟ್ರಾಕ್ಟಿವ್ ಆಗೂ ಇರಬೇಕು, ಒಳಗಡೆ ಕ್ವಾಲಿಟಿ ಕೂಡ ಇರಬೇಕು, ಅದು ಕೈ ಎಟ್ಕೋ ರೀತಿಯಲ್ಲಿ ಇರಬೇಕು ನಮ್ಮ ಕಸ್ಟಮರ್ಸ್ಗೆ. ಸೊ ಆ ರೀತಿ ನಾವು ಮಾಡ್ತಾ ಇದ್ದೀವಿ. ಸೊ ಎನಿ ಪ್ರಾಡಕ್ಟ್ ಯು ಸಿ ಆಫ್ ಅವರ್ಸ್, ನೀವು ಯಾವುದೇ ನಮ್ಮ ಪ್ರಾಡಕ್ಟ್ಸ್ ನೋಡಿದ್ರು ಎವ್ರಿಥಿಂಗ್ ಇಸ್ ಅಟ್ರಾಕ್ಟಿವ್, ಎವ್ರಿಥಿಂಗ್ ಇಸ್ ಕ್ವೈಟ್ ಕಲರ್ಫುಲ್. ವಿ ಹ್ಯಾವೆಂಟ್ ನಾವು ಒಂದೇ ಕಲರ್ಗೂ ಸ್ಟಿಕ್ ಆನ್ ಆಗಿಲ್ಲ. ಐ ವಾಂಟೆಡ್ ಟು, ನಾನು ಇದನ್ನು ತುಂಬ ನನಗೆ ಇಷ್ಟ ಆಯಿತು ನನಗೆ. ಏನಂದರೆ ಇವಾಗ ನಮ್ಮದು ಪ್ರಾಡಕ್ಟ್, ನೀವು ಒಂದು ಪ್ರಾಡಕ್ಟ್ ಹಿಂದೆ ನೋಡಿದ್ರೆ ನಾನು ಅದನ್ನು ನಮ್ಮ ಕರ್ನಾಟಕ ಬ್ರ್ಯಾಂಡ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಸೊ ಎನಿ ಪ್ರಾಡಕ್ಟ್ ಯು ಟೇಕ್ ಅವರ್ಸ್ ಫ್ರಮ್ ಪಿಕ್ಕಲ್, ಯು ಟರ್ನ್ ಇಟ್ ಅರೌಂಡ್, ಯು ಸಿ ನಮ್ಮ ಕರ್ನಾಟಕ ಬ್ರ್ಯಾಂಡ್. ತೇಜು ಜಯರಾಮ್ ಅವರಲ್ಲಿ ಒಂದು ಮಹತ್ವದ ವಿಷನ್ ಇದೆ. ಅದೇನೆಂದ್ರೆ, ಸದ್ಯಕ್ಕೆ ತೇಜು ಮಸಾಲಾ ಕಂಪನಿ ಬಳಸೋ ಪ್ರತಿ ಮಸಾಲಾ ಪದಾರ್ಥ ಕರ್ನಾಟಕದ ಮಣ್ಣಲ್ಲಿ ಬೆಳೆದದ್ದೇ. ಕಂಪನಿಗೆ ತಮ್ಮ ಜೊತೆಗೆ ಕರ್ನಾಟಕದ ರೈತರು ಬೆಳಿಬೇಕು ಅನ್ನೋ ಮಹತ್ವದ ಉದ್ದೇಶ ಇದೆ. ಮೆಜಾರಿಟಿ ಆಫ್ ದ ಪ್ರಾಡಕ್ಟ್ಸ್, ನಮ್ದು ಏನೇ ಮೆಜಾರಿಟಿ ಆಫ್ ದ ಪ್ರಾಡಕ್ಟ್ಸ್ ಕಮ್ಸ್ ಫ್ರಮ್ ಕರ್ನಾಟಕ ಓನ್ಲಿ. ಆ್ಯಂಡ್ ಫ್ರಮ್ ದ ರೈತರಿಂದ ನಾವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ರೈತರಿಗೆ ಇವಾಗ ಇನ್ ದ ನಿಯರ್ ಫ್ಯೂಚರ್ ನಾವು ಇನ್ನೊಂದು ವರ್ಷದಲ್ಲಿ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ, ಇದನ್ನು ನಾವು ತುರುವೇಕೆರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನ್ನ ಒಂದು ಊರು, ನನ್ನ ಒಂದು ಜನ್ಮಭೂಮಿಯಿಂದ. ಸೊ ತುಮಕೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಂತ ಅಂದರೆ, ರೈತರಿಗೆ ನಾವೇ ಸ್ವತಃ ಕೈಯಾರೆ ಸೀಡ್ಸ್ ಆಗಿರ್ಬೋದು, ಒಂದು ಬೆಳೆಯೋ ರೀತಿ ಆಗಿರ್ಬೋದು, ಪ್ರೊಸೀಜರ್ ಆಗಿರ್ಬೋದು, ನಾವು ಅದನ್ನು ಹೇಳ್ಕೊಟ್ಟು ರೈತರಿಗೆ ನಾವು ಜಿಂಜರ್ ಆ್ಯಂಡ್ ಗಾರ್ಲಿಕ್ನ ಬೆಳೆಯೋದನ್ನ ಇವಾಗ ರೂಢಿ ಮಾಡಿಸ್ತಾ ಇದ್ದೀವಿ. ಹಾಗೂ ಎನಿಥಿಂಗ್ ವಿಚ್ ಕಮ್ಸ್ ಟು ನಮ್ಮ ಕಂಪನಿಗೆ ಏನೇನು ಉಪಯೋಗ ಆಗುತ್ತಲ್ಲ, ರಾ ಮೆಟೀರಿಯಲ್ಸ್, ಇದನ್ನು ನಾವು ರೈತರಿಂದನೇ ನಾವೇ ಬೆಳೆದು ನಾವು ಅವರಿಂದ ತಗೊಳ್ಳೋಣ ಅಂತ ನಾವೀಗ ಪ್ರಯತ್ನ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಅನ್ ಅದರ್ ಕಂಪನಿ ವಿಚ್ ವಿ ಆರ್ ಫಾರ್ಮಿಂಗ್, ದಿಸ್ ಅನ್ ಅದರ್ ಐಡಿಯಾ ವಿಚ್ ಅವರ್ ಕಂಪನಿ ಇಸ್ ಡೂಯಿಂಗ್. ವೆಜ್ ಆಗಲಿ ನಾನ್ ವೆಜ್ ಆಗಲಿ, ತೇಜು ಮಸಾಲದಿಂದ ತಯಾರಾದ ಫುಡ್ಗೆ ಭಾರಿ ಡಿಮ್ಯಾಂಡ್ ಇದೆ. ಹೀಗೆ ಒಂದಲ್ಲ ಎರಡಲ್ಲ, ತೇಜು ಮಸಾಲ ಟೇಸ್ಟ್ ಮಾಡಿದ್ರೆ ಅಬ್ಬಬ್ಬಬ್ಬಾ ಅದರ ಗತ್ತೇ ಬೇರೆ ಅಂತ ಹೇಳ್ತಾರೆ ತಿಂದೋರು. ಇತಿಹಾಸ ಇರೋ ತೇಜು ಮಸಾಲ ಈಗಲೂ ಅದೇ ಕ್ರೇಜನ್ನ ಉಳಿಸ್ಕೊಂಡು ಬಂದಿದೆ. ಈ ಸಾಲಲ್ಲಿ ಇನ್ನಷ್ಟು ಪ್ರಾಡಕ್ಟ್ಗಳು ಲಾಂಚ್ ಆಗೋ ಎಲ್ಲಾ ತಯಾರಿಗಳು ನಡೀತಾ ಇವೆ. ರೆಡಿ ಟು ಈಟ್ ತೇಜುವಿನಲ್ಲಿ ಬರುವ ಸೂಚನೆ ಇದೆ. ಅದೇ ಆದ್ರೆ ಇನ್ನು ಅಡಿಗೆ ಮಾಡೋ ಫಜೀತಿ ಹೆಣ್ಮಕ್ಕಳಿಗೆ ತಪ್ಪುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. Right now our company is valued around 3,000 crores and we do a turnover around 300 crores per year, and we are expected to see the growth rate of 500 crores in other 2 years, by 2027 or 2028. I would say we'll grow to nearly ನಾವು ಒಂದು 500 ಕೋಟಿ ಟರ್ನ್ಓವರ್ಗೆ ನಾವು ಟರ್ನ್ ಆಗ್ತೀವಿ. ಅದಾದಮೇಲೆ ನಮ್ಮ ಕಂಪನಿ ವ್ಯಾಲ್ಯೂಯೇಷನ್ 3,000 ಕೋಟಿ ಅಂತ ನಾನೇನು ಹೇಳ್ತಾ ಇದ್ದೀನಿ. ಇದನ್ನು ನಾವು 5,000 ಕೋಟಿಗೆ ತೊಗೊಂಡೋಗ್ಬೇಕು ಅಂತ ನನ್ನ ಇಷ್ಟ. ಸೊ ನಮ್ಮ ಕಂಪನಿಲಿ FMCG ರಿಲೇಟೆಡ್ ಪ್ರಾಡಕ್ಟ್ಸ್ ಏನೇ ಆಗಿರಲಿ, ಒಂದು ಅಂಗಡಿಗೆ ಹೋಗಿದ ತಕ್ಷಣ ಕ್ವಾಲಿಟಿ, ಕೈ ಎಟ್ಕೋ ರೀತಿಲಿ ಕ್ವಾಲಿಟಿ ಪ್ರಾಡಕ್ಟ್ಸ್, ಒಂದು ಅಂಗಡಿಗೆ ಹೋಗಿದ ತಕ್ಷಣ ತೇಜು ಪ್ರಾಡಕ್ಟ್ಸ್ ಎಲ್ಲ ಇರಬೇಕು. ಕಮ್ ಟು ಮಸಾಲಾಸ್, ಕಮ್ ಟು ರೆಡಿ ಟು ಈಟ್, ರೆಡಿ ಟು ಕುಕ್, ಎನಿಥಿಂಗ್ ಯು ನೇಮ್ ಇಟ್, ನಾ ತೇಜು ಮಸಾಲಲ್ಲಿ ಬರಬೇಕು. ದಟ್ ಈಸ್ ಮೈ ಪ್ಲ್ಯಾನ್, ಆ್ಯಂಡ್ ಟು ಸ್ಪ್ರೆಡ್ ಆಲ್ ಅರೌಂಡ್ ವರ್ಲ್ಡ್ ಇಸ್ ಮೈ. ವಾರ್ಷಿಕ 300 ಕೋಟಿ ಟರ್ನ್ ಓವರ್ ಇದ್ದ ಕಂಪನಿ ಈಗ 500 ಕೋಟಿ ಟರ್ನ್ ಓವರ್ ಮಾಡ್ತಾ ಇದೆ ಅನ್ನೋದು ತೇಜು ಜಯರಾಮ್ ಅವರಿಗೆ ಸಲ್ಲಬೇಕಾದ ಹೆಗ್ಗಳಿಕೆ.
ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಜವಾಬ್ದಾರಿಯನ್ನ ವಹಿಸಿಕೊಂಡು ಯಶಸ್ಸು ಕಂಡಿರೋ ತೇಜು ಜಯರಾಮ್ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈಗ ವೇದಿಕೆ ಮೇಲೆ ಬರ್ತಿರೋದು ಯಂಗೆಸ್ಟ್ ಆಂಟ್ರಪ್ರನರ್. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ತೇಜು ಜಯರಾಮ್, MD JS ಮಸಾಲಾ, ಪಿಕಲ್, JS ಫುಡ್ಸ್, JS ಹಾಸ್ಪಿಟಾಲಿಟಿ, JS ಅಗ್ರೋ. ಮೊದಲಿಗೆ ನ್ಯೂಸ್ ಫಸ್ಟ್ ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದರೆ ಇಂಥ ಕಾರ್ಯಕ್ರಮದಿಂದ ಸುಮಾರು ಸಾಧಕರು, ಸುಮಾರು ಆಂಟ್ರಪ್ರಿನರ್ಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು ಆಚೆ ಬರ್ತಾರೆ, ಜಗತ್ತಿಗೆ ಗೊತ್ತಾಗುತ್ತೆ, ನಮ್ಮ ಸೊಸೈಟಿ ಗೊತ್ತಾಗುತ್ತೆ. ಲೈಕ್ ರವಿ ಸರ್ ಹೇಳ್ದಂಗೆ ಕರ್ನಾಟಕ ಈಸ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಬಜೆಟ್ ಫ್ರಮ್ ಇಂಡಿಯಾ. ಸೊ ಏನಾಗುತ್ತೆ ಅಂತ ಅಂದರೆ ಕರ್ನಾಟಕದಲ್ಲಿ ತುಂಬ ಜನ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ, ಆಂಟ್ರಪ್ರಿನರ್ಸ್ ಇದ್ದಾರೆ, ಡೆವಲಪಿಂಗ್ ಬಿಸ್ನೆಸಸ್ ನಡೀತಾ ಇದೆ. ಸೊ ಇಂಥ ಅವಾರ್ಡ್ಸಿಂದ ಒಬ್ಬ ಆಂಟ್ರಪ್ರನರ್ಗಾಗಿರ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ಗಾಗಿರ್ಬೋದು ತುಂಬ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಈ ಸಾಧನೆ, ಈ ಪ್ರಶಸ್ತಿ ನಂದಲ್ಲ, ನನ್ನ ಎಂಪ್ಲಾಯೀಸ್, ನನ್ನ ಫೌಂಡರ್ಸ್ ಜಯರಾಮ್ ಸರ್ ಹಾಗೂ ಸುಬ್ರಹ್ಮಣ್ಯ ಸರ್ ಮತ್ತು ನನ್ನ ಬಿಸ್ನೆಸ್ ಪಾರ್ಟ್ನರ್ ಪೂಜಾ ಜಯರಾಮ್ ಅವ್ರಿಗೆ ಈ ಅವಾರ್ಡಲ್ಲಿ ಹೋಗುತ್ತೆ. ಹಾಗೂ ನನ್ನ ಎಲ್ಲ ಎಂಪ್ಲಾಯೀಸ್, ಸುಮಾರು ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಗೋವಾ ಈ ಕಡೆ ಇರೋ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ನಮ್ಮ ಎಂಪ್ಲಾಯೀಸ್, ಅವರ್ ಡೈಲಿ ವರ್ಕಿಂಗ್ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಆಗಿರ್ಬೋದು, ಸಣ್ಣದರಿಂದ ನಮ್ಮನ್ನು ಇಲ್ಲಿವರೆಗೂ ಬೆಳೆಸಿರೋ ಎಲ್ಲ ಕಸ್ಟಮರ್ಸ್ಗೂ ನಾನು ಈ ಅವಾರ್ಡನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಈ ಅವಾರ್ಡು ತುಂಬ ದೊಡ್ಡದು. ಈ ಅವಾರ್ಡ್ ತೊಗೊಳ್ಳೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು. ಇದು ತೇಜು ಮಸಾಲಾ ಮನೆ ಮನೆಗೆ ಸೇರಿ ಗಮಲುಗಟ್ಟಿಸಿದ ಸಕ್ಸಸ್ ಸ್ಟೋರಿ. ನೀವು ಸಕ್ಸಸ್ ಕಾಣಬೇಕು ಅಂದ್ರೆ ನಿರಂತರವಾಗಿ ಶ್ರಮ ಹಾಕೋದು ಕಂಪಲ್ಸರಿ. ಇದಾಗುತ್ತೆ ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.